ಇದು ಈ ಬಣ್ಣ ಇದ್ರೆ ಬನ್ನಿ ಈ ಕಡೆ ಬನ್ನಿ. ಹೌದು, ಇದು ಅಮರಾವತಿ ತಳಿ. ಅಮರಾವತಿ. ದನಿನ ಬಗ್ಗೆನೂ ಸ್ವಲ್ಪ ಗೊತ್ತಿರಬೇಕು. ಹೌದೌದು, ಇದು ಅಮರಾವತಿ ತಳಿ ಅಂತ. ಇದು ಈ ಕಲರ್ ಕೆಂದ ಬಣ್ಣ. ಎಲ್ಲರೂ ಸಗಣಿದೆ ಜೀವಾಮೃತ ಅಲ್ಲ, ಇದು ಕೂಡ ಜೀವಾಮೃತನೇ. ಜೀವಾಮೃತ ಆದ್ಮೇಲೆ ಅದು ಅಮೃತವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಜೀವಾಮೃತ ಅಂತ ಹೇಳೋದು. ಇದಷ್ಟು ಕೂಡ ಜೀವಾಮೃತನೇ. ಇದು ಜೀರೋ ಕಲ್ಟಿವೇಶನ್, ಸಾವಯವ ಕೃಷಿ ಮಾಡ್ತೀನಿ ಅಂದ್ರು ಅವನ ಕೈಯಲ್ಲಿ ಸ್ವಲ್ಪ ಏನಾದ್ರೂ ಇದ್ರೇನೆ ಸಹಿ. ಹೌದು, ಏನು ಮಾಡ್ದಂಗಿರೋದೇ ಜೀರೋ ಕಲ್ಟಿವೇಶನ್ನು, ಸಾವಯವ ಕೃಷಿ, ನಿಸರ್ಗ ಕೃಷಿ ಅಂದರೆ ಅದು ತಪ್ಪು. ಇರಬೇಕು ಅವನಲ್ಲಿ ಉತ್ಪಾದನೆ, ಅವನಲ್ಲಿ ಹುಟ್ಟಂಥ ಉತ್ಪಾದನೆ ಇರಬೇಕು, ಹೊರಗಿನಿಂದ ತರೋದಲ್ಲ. ಹುಟ್ಟಿಸ್ಕೊಳ್ಳೋದಕ್ಕೂ ನನಗೆ ಕಷ್ಟ ಇತ್ತು ಅವತ್ತಿನ ಟೈಮು. ಹಿಂಗೆಲ್ಲ ಸಣ್ಣಗಾಗಿದ್ದಾವೆ, ಆದರೆ ಈಗ ಮೇಂಟೈನ್ ಆಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ತಿಪ್ಪೇಶಣ್ಣವರು ತೋಟವನ್ನು ಎಷ್ಟು ಸಮೃದ್ಧವಾಗಿ ಕಟ್ಟಿದ್ದಾರೆ. ಒಂದು ನಾಟಿ ಹಸು ಇಟ್ಕೊಂಡಿದ್ದಾರೆ, ಭಾಳ ವಿಶೇಷವಾದ್ದು. ಅದು ತಳಿ ಯಾವುದು ಅವರಿಂದಲೇ ಆ ಮಾಹಿತಿ ಪಡೆಯೋಣ ಸ್ನೇಹಿತರೆ. ಅಷ್ಟೇ ಅಲ್ಲ, ಇವರು ತೋಟಕ್ಕೆ 15 ದಿವಸಕ್ಕೊಂದ್ಸರಿ ನೀರು ಕೊಡೋದು, ಆಮೇಲೆ ಬೇರೆ ಯಾವುದೇ ಗೊಬ್ಬರ ಕೊಡದೆ ಕೇವಲ ಜೀವಾಮೃತ, ಗೋಕೃಪಾಮೃತ, ಆಮೇಲೆ ಘನಜೀವಾಮೃತ ಇವುಗಳನ್ನು ಬಳಸ್ಕೊಂಡು ಸಮೃದ್ಧವಾದ ತೋಟ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಅನುಭವ ಇದೆಯಲ್ಲ, ಅದಕ್ಕೊಂದು ಸಲ್ಯೂಟ್ ಹೊಡಿಲೇಬೇಕು ಸ್ನೇಹಿತರೆ. ಬನ್ನಿ ಅವ್ರ ಬಾಯಿಂದಲೇ ನಾವು ಎಲ್ಲ ಮಾಹಿತಿಯನ್ನು ಪಡೆಯೋಣ. ಇದು 8ನೇ ವರ್ಷದ ಗಿಡದಲ್ಲಿ ಹೋದನೇ ವರ್ಷ 60 ಕ್ವಿಂಟಲ್ ಸಿಕ್ತು. 2ನೇ ಫಸಲು 60 ಕ್ವಿಂಟಾಲ್. 60 ಕ್ವಿಂಟಲ್ ಕಾಯಿ ಸಿಕ್ಕಿದೆ. ಅಲ್ಲಣ್ಣ, ಎಷ್ಟು ಎಕರೆ ಇದು? ಇದು 1 ಎಕರೆ. 1 ಎಕರೆಗೆ ಇನ್ನೂ 6 ಗುಂಟೆ ಕಡಿಮೆ ಇದೆ. 1 ಎಕರೆನೂ ಇಲ್ಲ, ಅದರಲ್ಲಿ 60 ಕ್ವಿಂಟಲ್ ಕೊಟ್ಟಿದ್ದೀನಿ. ಈ ವರ್ಷ ಹೋದನೇ ವರ್ಷ ಇದ್ದಂಗೆಲ್ಲ 2 ವರ್ಷಕ್ಕೊಂದು ಫಸಲು ಅಂತಾರೆ. ಯಾಕೋ ಸ್ವಲ್ಪ ಕಡಿಮೆ ಆಗಿದೆ. ಬಿಸಿಲಿಗೆ ಸ್ವಲ್ಪ ಈ ವರ್ಷ ಉದುರ್ಲೂಬಹುದು. ನಂದೇ ಏನು, ನಾನು ನ್ಯಾಚುರಲ್ ಮಾಡಿದ್ದೀನಿ ಕೂಡಲೇ ತಡ್ಕೊಳ್ಳಲ್ಲ. ನೋಡಬೇಕು ಹೇಗಾಗುತ್ತೆ, ನೋಡೋಣ. ನೋಡಿ, ಈಗ ಫಸಲಿಗಿಂತಲೂ ಈಗ ಮರಗಳೆಲ್ಲ ಹೆಲ್ತಿ ಆಗಿದ್ದಾವೆ, ತುಂಬ ಚೆನ್ನಾಗಿ ಹೆಲ್ತಿ ಆಗಿದ್ದಾವೆ. ಆಮೇಲೆ ನಿಮ್ಮಲ್ಲಿ ಅರಳು ಅಷ್ಟೇನು ಉದುರಿದಂಗೆ ಕಾಣ್ತಾ ಇಲ್ಲ. ನೋಡಿ, ನೀವು ಕಾಣ್ತಾ ಇದ್ದಾವೆ, ವೀಕ್ಷಕರು ನೋಡಬೇಕು. ಈಗ ನಮ್ದು ಈಗ ನೋಡಿ ತೋಟನ, ಈ ಕಡೆ ಬಿಸಿಲು ಬೀಳ್ತಾ ಇದೆಯಲ್ಲ, ತೋಟ ಏನಾದ್ರು ಬತ್ತಿದೆಯೇನೋ ನೋಡಿ. ಅದನ್ನೇ ಈಗ ಬಾರ್ಡ್ರಲ್ಲಿ ಎಲ್ರೂ ಇದು ಬಿಸಿಲು ಬೀಳ್ದಾಗೆ ದೊಡ್ಡದ ಎಂಥದ್ದು ಫಾರೆಸ್ಟ್ ಗಿಡಗಳನ್ನ, ಸಾಗೋನಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಬೇವ್ ಆಗಿರ್ಬೋದು, ಎಬ್ಬೇವ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕ್ಬೇಕು ಅಂತಾರೆ. ನೀವೇನು ಹಾಕಿಲ್ಲ, ಡೈರೆಕ್ಟ್ ಬಿಸಿಲು ಹೊಡಿತಾ ಇದೆ. ಅದನ್ನ ಆದ್ರೂ ಗಿಡಗಳು ತಮ್ಮ ಇದನ್ನ ಕಳ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ. ನೋಡಿ, ಹಸಿರು ಆಗಿದೆ. ನಮಗೆ ನೀರಿನ ಕೊರತೆ ಬಂದಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಈ ಹಸಿರು ಬತ್ತುತ್ತೆ. ಇದು ನಿನ್ನ 3-4 ತಿಂಗಳು ಹೋದ್ರೂ ಈ ಗಿಡ ಏನೂ ಆಗಲ್ಲ, ಒಣಗೋಗಲ್ಲ. ಖಂಡಿತ ಇದರಲ್ಲಿ ಹಸಿ ಇರುತ್ತೆ. ನಮಗೆ ನಮ್ಮ ಸಮಾಧಾನಕ್ಕೆ ನೀರಿನ ಕೊರತೆ ಆಗಿದೆ ಅನ್ನೋದಾದ್ರೆ ಈ ಗಿಡ ಬತ್ತುತ್ತೆ. ಇದಕ್ಕೆ ನೀರು ಸಿಕ್ಕಲ್ಲ. ಈಗ ನೀರಿನ ಕೊರತೆ ಆಗಿದೆ, ಅವತ್ತು ಬಿಡೋಣ. ಈಗ ಅಡಿಕೆಗೆ ಬೇಕಾಗಿರೋ ನೀರು ಕೂಡ ಮೇಲ್ಗಡೆಗೆ ಇರ್ತಾವಲ್ವಾ, ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ಹೌದು, ಅದು ಎಷ್ಟು ಕೆಳಗೆ ಹೋಗಿರುತ್ತೆ, ನೀರ್ನ ನೆಂದದ್ದು ಕೆಳಗೆ ಹೋಗಿರುತ್ತೆ, ಅಲ್ಲಿವರೆಗೂ ಸುಖವಾಗಿರ್ತದೆ, ತೇವಾಂಶ ಸಿಗತ್ಲೇ ಇರ್ತೈತಿ. ನಮಗೆ ಸಮಾಧಾನ ಅಲ್ವಲ್ರಿ. ಇದು ಬತ್ತಿದಾಗ, ಈ ಗಿಡ ಬತ್ತಿದಾಗ ನೀರು ಬಿಡು. ಖಂಡಿತ. ಈಗ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ ಪೋಷಕಾಂಶಗಳನ್ನ ನೀರನ್ನು ಹೀರ್ಕೊಳ್ಳುವಂತಹ ಬೇರುಗಳು, ಈ ಕೆನೋಪಿ ಇದೆಯಲ್ಲ, ಅದರ ಬಾರ್ಡರ್ ಎಲ್ಲಿ ಬರುತ್ತೋ ಅಲ್ಲಿ ಇರ್ತವೆ. ಈಗ ನೋಡಿ, ಅದು ಮೇಲ್ಭಾಗದಲ್ಲೇ ಇರ್ತವೆ. ಅದರದ್ದು ಇಲ್ಲೇ ಐತಿ, ಈ ಗಿಡದ್ದು ಇದು ನೋಡಿ, ಇದು ಇಲ್ಲೇ ಐತಿ, ಅಲ್ಲೈತಿ. ನೀನ್ ಎಲ್ಲಿ ತೆಗೆದ್ರು ಬೇರು ಇಲ್ಲಿ ನೋಡಿ. ಈಗ ಏನ್ ಗೊತ್ತಾ, ಆ ಮೇಲ್ಮಣ್ಣು ನೆನೆ ಹೆಂಗ್ ನೀರಿದ್ರೆ ಸಾಕು, ಅದು ಸೀದಿಲ್ಲ ನೋಡಿ. ತೇವಾಂಶ ಇದೆ. ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡಿದೀನಿ. ಇವಾಗ ನೋಡಿ, ತೇವಾಂಶ ಇದ್ರು ನನ್ನ ಮಣ್ಣನ್ನ ನೋಡಿ ರವೆ ಇದ್ದಂಗಿದೆ. ಹೌದು, ಕೆಲವು ರವೆ ತೆಗೆದ್ರೆ ಉಂಡೆ ಕಟ್ಕೊಂಡು ಅಪ್ಪಚ್ಚಿ ಹಾಕ ಹೋಳಿಗೆ ಹೂರ್ಣದಂಗೆ. ನನ್ನ ಮಣ್ಣು ನೋಡಿ, ಇದು ಹೆಲ್ತಿ ಮಣ್ಣು. ಅವನ್ನೆಲ್ಲ ಬಿಳುಪಾಗಿದೆ ತಾನೆ. ನನ್ನ ಮಣ್ಣು ನೋಡಿ, ಮತ್ತೆ ಬಿಳುಪಿಲ್ವಲ್ಲ, ಗೊಬ್ಬರ ಇದ್ದಂಗಿದೆ, ಟೀ ಪೌಡರ್ ಇದ್ದಂಗೆ ಇದೆಯಲ್ಲ. ಪ್ರತಿಯೊಂದು ಜೀವಕಣಗಳು, ಕೃಷಿಯ ಸತ್ವ ಇದು. ಪ್ರತಿಯೊಂದು ಜೀವಕಣಗಳು ಇದಾವೆ. ಇದಕ್ಕೆ ಒಂದೇ ಒಂದನಿ ಇದನ್ನ ಸಿಂಪಡಿಸಿದ್ರೆ ಕಳೆನಾಶಕಗಳನ್ನ ನಾನು ಮಾಡಿದ್ದು ಎಲ್ಲ ವ್ಯರ್ಥ. ಈಗ ನಮ್ಮ ಹುಡುಗರು ಪ್ರಪಂಚ ಹೊರ ನೋಡಿರ್ತಾರೆ. ನನ್ನ ಮಗ
ಅವ್ರಿಗೇನು ಎಲ್ಲರೂ ರಾಸಾಯನಿಕ ನೀನು ಇದೇನು ಹಚ್ಕೊಂಡು ಹಿಂಗೆ ಡ್ರಮ್ಗಳನ್ನೆಲ್ಲ ಇಟ್ಕೊಂಡು ನಮ್ಮನ್ನು ಇದು ಮಾಡ್ತೀಯಾ, ಅವ್ರು ಹಂಗೆ ಬೆಳಿತಾರೆ ಹಿಂಗೆ ಬೆಳಿತಾರೆ. ಅವ್ರು 15 ಕ್ವಿಂಟಲ್ ಬೆಳೆದಾರ ಒಂದು ಎಕರೆಗೆ, ನಂದು 10 ಕ್ವಿಂಟಲ್ ಸಾಕು, 8 ಕ್ವಿಂಟಲ್ ಸಾಕು. ನೀನು ಕೆಲಸನೇ ಮಾಡಿಲ್ಲ, ನಿನಗೆ ಯಾಕೆ ಬೇಕು? 15 ಕ್ವಿಂಟಲ್ ಬೆಳೆದೇನೆ ರೋಗ ಬೇಗ ಬೀಳುತ್ತೆ. ನೋಡಿ ಆ ಕಡೆ ತೋಟಗಳು ಅಣಬಿ ರೋಗ ಬಿದ್ದಿದ್ದಾವೆ, ಸುರಿದು ಕಳೆನಾಶಕ ಹೊಡೆದು ನೆಲ ಹಿಂಗೆ ಇದ್ದಂಗೆ ಐತಿ. ಏನೇನು ಒಂದು ಗಿಡ ಒಂದು ಕಂಚಿದ್ದಂಗೆ ಐತಿ, ಕಾಣದ್ದಂಗೆ ಇದೆ, ಹುಲ್ಲಿಲ್ಲ. ಗಿಡ ನೋಡಿದ್ರೆ ಅವರವಲ್ಲ ಬಿಸಿಲಿಗೆ ಹಿಂಗ್ ಇಳೆ ಬಿದ್ದವೆ. ಬಿಸಿಲಿಗೆ ಸಾಯಂಕಾಲ ಆಗ್ಬೇಕು, ಹೂವಿನ ಗಿಡ ಎದ್ದಾಳ್ದಂಗೆ ಎದ್ದಾಳಕ್ ಬರ್ತಾವ. ಅವು ಗಿಡಗಳು ಮೇಲೆ ಬೀಳೋ ಬಿಸಿಲು ಅಲ್ದಲ್ಲ, ನೆಲ ಬಿಸಿಲಿಗೆ ನೆಲ ಬಿಸಿಲಿಲ್ಲ. ಅದು ಡೇಂಜರ್ ನೋಡಿ. ಓಕೆ ತಿಪ್ಪೇಶಣ್ಣ, ತುಂಬ ಖುಷಿ ಆಯ್ತಪ್ಪ. ನಿಮ್ಮ ತೋಟ ಎಷ್ಟು ಅದ್ಭುತವಾಗಿ ಕಟ್ಟಿದ್ದೀರಿ. ಇದು ನಮ್ಮ ರೈತರಿಗೆ ಅರ್ಥ ಆಗ್ಬೇಕಾಗಿರೋದು. ಸಾವಯವ ಕೃಷಿಯಲ್ಲಿ ಏನು ಇದೆ, ಏನೋ ಮಾಡ್ತಾನ ಅವನೇನು. ಆಮೇಲೆ ನಿಮಗೆ ಇನ್ನೊಂದು ಗುದ್ಲಿ ತಂದದ್ದು ತೋರಿಸ್ತಿದ್ದೆ. ಆ ಬೇರುಗಳು ನೀರು ಜಾಸ್ತಿ ಬಿತ್ತು, ನೆಲಕ್ಕೆ ತೇವಾಂಶ ಇತ್ತು ಅಂದ್ರೆ ಮುಂದಿನ ತುದಿ ಬೇರು ಕಪ್ಪಾಗುತ್ತೆ. ತೇವಾಂಶ ಜಾಸ್ತಿ ಇದ್ರೆ ಕಪ್ಪಾಗುತ್ತೆ. ಅದು ಆ ತಂತು ಬೇರುಗಳಲ್ಲಿ ಆಹಾರನೇ ಎಳ್ಕೊಳಲ್ಲ, ಕೊಳತಿರುತ್ತೆ. ಖಂಡಿತ ನೋಡ್ರಿ, ಈಗ ನಮ್ಮ ಮೂಗು ಕಟ್ಟಿದಾಗ ಬಾಯಲ್ಲಿ ಉಸಿರಾಡ್ತೀವಿ, ಬಾಯಿ ಮುಚ್ಕೊಂಡು ಊಟ ಮಾಡು ಅಂದಂಗೆ ಆಯ್ತು. ಆ ರೀತಿಯ ನೀರನ್ನ ಎಷ್ಟು ಕನಿಷ್ಠವಾಗಿ ಕೊಡ್ತೀರೋ ಅಷ್ಟು ಚೆನ್ನಾದ ಬೆಳೆ ಬರುತ್ತೆ. ಇದು ನಮ್ಮ ಅನುಭವ. ಅಂದ್ರೆ ಆಮೇಲೆ ತೇವಾಂಶ ಇರಬೇಕಷ್ಟೇ, ಕೆಸರಲ್ಲ, ತೇವಾಂಶ ಇರಬೇಕು. ಕೆಲವರು ಕಲ್ಟಿವೇಶನ್ ಮಾಡಿದಾರೆ. ನಾನು ನಿನ್ನೆ ದಿವಸ ನಂಬರ್ ಬಂದ ನಾನು 3 ಸಾಲು ಹೊಳಿತೀನಿ ಹಿಂಗೆ ಬಿಟ್ಟಿತಿ ಅಂತ ನಾನು ಅವನಿಗೆ ಹೇಳಕ್ ಹೋಗ್ಲಿಲ್ಲ. 3 ಸಾಲು ಇದು ನೋಡಿತಾನಂತೆ ಕಾಗೇನೇಗ್ಲ, ನಮ್ದು ಹಾಗೆ ಬಿಟ್ಟಿದೆ, ಹೆಂಗ್ ಇಟ್ಟಿದ್ದೀನಿ ತೋಟ ಅಂದ. ಅವನಿಗೆ ನಾನು ಹೇಳಕ್ ಹೋಗ್ಲಿಲ್ಲ. ಇದೇ ನಿನಗೆ ಟೈಮ್ ಬಂದಾಗ ಗೊತ್ತಾಗುತ್ತೆ. ಅಷ್ಟೇ. ಅವನೆಲ್ಲ ಹಾಕ್ತಾ ಇದಾನಂತೆ, ಹಾಕಪ್ಪ, ಯಾರು ಬೇಡ ಅಂದರು. ಅಲ್ಲ, ನೀವ್ ಯಾಕೆ ಅವರು ನಿಮ್ಮನ್ನ ಕೇಳಲಿಲ್ವೇ, ಯಾಕಣ ಈ ರೀತಿ ಮಾಡಿದಿರಿ, ಇದು ನಾವು ಮಾಡ್ತಿರೋ ತಪ್ಪು ಸರಿನೋ ಅವ್ರು ವಿಮರ್ಶೆ ಮಾಡ್ಲಿಲ್ವೇ? ಇಲ್ಲ, ಅವರೆಲ್ಲ ಮಾಡಲ್ಲ. ಈಗ ನಮಗೆ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ, ಈಗ ಒಬ್ಬರಿಂದ ಒಬ್ರು ತಿಳ್ಕೊಂಡು ಅದನ್ನ ಅನುಸರಿಸ್ಬೇಕು. ಹೌದು. ಈಗ ಅವರು ತಿಳ್ಕೊಳೋ ಪ್ರಯತ್ನನೇ ಮಾಡಲಿಲ್ಲ. ಈಗ ನೋಡಿ, ಇದರಲ್ಲಿ ತುಂಬಾ ಚೆನ್ನಾಗಿದಾವೆ ಜಾಯಿಕಾಯಿ ಗಿಡ. ಜಾಯಿಕಾಯಿ ಗಿಡ ನೋಡಿ, ಚೆನ್ನಾಗಿದೆ ನೋಡಿ. ಇದ್ರ ತುಂಬಾನು ಇದೆ, ಇದರಲ್ಲಿ 45 ಇದೆ, ಅದರಲ್ಲಿ ಒಂದು ಎಲ್ಲ ಕಳೆ ಇರೋದ್ರಿಂದ ಮುಚ್ಕೊಂಡಿದಾವೆ. ಇದು ನಾಳೆ ನಾನೇನ್ ಮಾಡ್ತೀನಿ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ನಾನೇನ್ ಮಾಡ್ತೀನಿ, ನಾನು ಮುಂಚೆ ನಾಳೆ ಕಸ ಹೊಡಿಯಕ್ ಬರ್ತಾರೆ ಅಂದಾಗ ಬಂದು ಇಷ್ಟ ಆಗಲ್ಕೆ ನಾನು ಒಂದ್ ದಿವಸ ಮುಂಚೆ ನಿತ್ಕೊಂಡು ಹೊಡಿತೀನಿ. ರೈಟ್ ಕರೆಕ್ಟ್. ಅವಾಗ ಅವ್ರಿಗೆ ಬಿಟ್ಬಿಟ್ರೆ ಮಾಡ್ತಾರೆ ಗಿಡಗಳನ್ನ. ಪಾಪ ಅವ್ರ ಕೈಲಿ ಗೊತ್ತಿರಲ್ಲ, ಹಿಡಿದು ಬಿಡ್ತಾರೆ, ಗೊತ್ತಿರಲ್ಲ. ರೈಟ್ ಕರೆಕ್ಟ್ ಹೊಡಿತಾರೆ. ರೈಟ್ ತುಂಬಾ ಚೆನ್ನಾಗಿದೆ. ಓಕೆ. ಈ ಒಂದೇ ಒಂದು ಗರಿನ ನಾವು ತೆಗೆದಾಕಲ್ಲ, ಈ ಗರಿನ ಮುಟ್ಟದೇ ಇಲ್ಲ. ಇದ್ರ ಮೇಲಿದ್ದ ಕಳೆ ಹೊಡ್ಕೊಂತೀನಿ ಬೇಕಾರೆ, ಈ ಗರಿ ಮಾತ್ರ ಎತ್ತಲ್ಲ. ಇಲ್ಲಿರೋದೇ ಅದಿಲ್ಲಿರೋದೆ. ಓಕೆ. ಎಲ್ಲವೂ ನೋಡಿ, ಇವೆಲ್ಲ ಬಿದ್ದು ಇಲ್ಲೇ ಕೊಳತು ಹೋಗ್ತದೆ. ಹೌದು, ಅದು ಈ ವರ್ಷದ ಗರಿ ಇರೋದು. ಹೋದ ವರ್ಷ ಮತ್ತೆ ಹೋದನೇ ವರ್ಷದ ಗರಿನ, ಹೋದ ವರ್ಷದ್ದೆಲ್ಲ ಗೊಬ್ಬರ ಹೋಗಿದೆ. ರೈಟ್. ಒಳ್ಳೆ ಮಾಹಿತಿ ಕೊಟ್ರಿ. ಅಂದ್ರೆ ಅದರ ತ್ಯಾಜ್ಯ ಅದಕ್ಕೆ ಗೊಬ್ಬರ. ಹೌದು. ಇದೇನು ಹೇಳುತ್ತೆ ಅಂದ್ರೆ ನನ್ನ ಡಿಸ್ಟರ್ಬ್ ಮಾಡಬೇಡಪ್ಪ. ಯಾವುದೇ ಒಂದು ಜಾತಿ ಗಿಡ ಆದ್ರೂ ಈಗ ನನ್ನನ್ನ ಡಿಸ್ಟರ್ಬ್ ಮಾಡಬೇಡ. ನೀನು ನನಗೇನು ಕೊಡಬೇಡ, ನನ್ನ ಆಹಾರನ ನಾನು ತಯಾರು ಮಾಡ್ಕೊಂತೀನಿ. ನೀನು ನಾನು ಕೊಟ್ಟದ್ದನ್ನ ತಿನ್ನು, ಸುಖವಾಗಿರು. ನನಗೆ ಮಾತ್ರ ಜಾಸ್ತಿ ಬಿಡುವಂತ ಮಾಡೋದು, ನನಗೆ ತೊಂದರೆ ಕೊಡೋದು, ಇದನ್ನ ಮಾಡಬೇಡ. ಅದನ್ನ ಮಾಡಿದಾಗ ನಾನು ಜಲ್ದಿ ಹೋಗ್ತೀನಿ, ಹಾಳಾಗಿ ಹೋಗ್ತೀನಿ. ಇದು ನ್ಯಾಚುರಲ್, ಇದು ನ್ಯಾಚುರಲ್ ಫಾರ್ಮಿಂಗ್, ಇದು ಸಸ್ಯಶಾಸ್ತ್ರ, ನಿಜವಾದ ಸಸ್ಯಶಾಸ್ತ್ರ. ಖಂಡಿತ. ಅದಕ್ಕೆ ಯಾವ್ದು ಹಿಂಸೆ ಮಾಡಿ ಕೊಡಬಾರ್ದು. ನೋಡಿ, ಅದು ಆರೋಗ್ಯವಾಗಿ ಖುಷಿ ಅಷ್ಟೇ. ಅಷ್ಟಕ್ಕೆ ನಾವು ಆಸ್ಪದ ಕೊಡ್ಬೇಕು ಹೊರತು ನಿಜ ಬಲವಂತ ಮಾಡಬಾರ್ದು. ನೋಡಿ, ಈ ಗರಿನ ಎಷ್ಟು ಅಡಿ ಬಂದಿದೆ, ಈ ತೆಂಗಿನ ಗರಿ ಬಂದಂಗೆ ಬಂದಿದೆಯಲ್ಲ ನೋಡಿ. ಇಲ್ಲಿ ತೊಳ್ಕೊಳ್ಳಿ ಅಣ್ಣ. ಹೆಚ್ಚು ಕಡಿಮೆ 10 ಅಡಿಗೂ ಜಾಸ್ತಿ ಇದೆಯೇನಪ್ಪ. ಇದು ಎಷ್ಟು ಅಡಿ ಗ್ಯಾಪು? ಇದು 9 ಅಡಿ. 9 ಅಡಿ ಆದರೆ ಈ ಕಡೆಗೆ ಒಂದು 12 ಅಡಿ ಇತ್ತಿದು ನೋಡಿ. ಆ ಕಡೆಗೆ 1 ಅಡಿ, ಈ ಕಡೆಗೆ 1 ಅಡಿ. ಆಮೇಲೆ ನಮ್ಮ ಮನೆಯಲ್ಲಿ ಹುಲ್ಲು ಪಲ್ಲು ವೇಸ್ಟ್ ಆಗಿದ್ದನ್ನ ದನಿನ ಹುಲ್ಲನ್ನೆಲ್ಲ ತಗೊಂಬಂದು ತೋಟದೊಳಗಡೆ ಹಾಕ್ತಿವಿ ನಾವು. ತೋಟದೊಳಗೆ ಹಾಕ್ಬಿಟ್ಟು ಈ ಪಟ್ಟೆನ ಅಳತೆನ ನೋಡಿ. ಇದು ಎಷ್ಟು ಅಗಲ ಇದೆ ರೀ. ಅಯ್ಯೋ ಇದ್ರ ಒಳಗಡೆಗೆ ಎಷ್ಟು ಕೆಜಿ ತುಂಬೋದು ಅನ್ನ.
ನಮಗೆ ಜಾಸ್ತಿ ಬೇಡ. ಹೌದು. 1 ಎಕರೆಗೆ 100 ಕ್ವಿಂಟಲ್ ಹಸಿಕಾಯಿ ಬೇಕು. 100 ಕ್ವಿಂಟಲ್ ಹಸಿಕಾಯಿ ಬೇಕು ಅಂದರೆ 7-8 ಗೊನೆ ಬೇಕಾಗಿಲ್ಲ ನಮಗೆ. ಹೌದು. 5-5 kg ಬಿಡೋದು, 4 ಗೊನೆ ಸಾಕು. ಸಾಕು ಸಾಕು. ನಮಗೆ 120 ಕ್ವಿಂಟಲ್ ಬೇಡ, 150 ಕ್ವಿಂಟಲ್ ಬೇಡ. 5 kgಯಿಂದ 4 ಗೊನೆ ಬಿದ್ದರೆ ನಮಗೆ ಸಾಕಾಗುವಷ್ಟಾಗುತ್ತೆ. ರೈಟ್. ಸಾಕಾ? ಇದು ಮುಚ್ಚಿಗೆ ಬೇಕಾದಷ್ಟು ಆತ್ ಬಿಡ್ರಿ. ಮುಚ್ಚಿಗೆ ಸಾಕ ಅಂದರೆ ಅದ್ಭುತವಾದ ಮುಚ್ಚಿಗೆ ಮಾಡಿದಿರಿ. ಇದು ಬೇಕಾಗಿರೋದು ಗ್ರೀನ್ ಮಲ್ಚಿಂಗ್. ಗ್ರೀನ್ ಮಲ್ಚಿಂಗ್ ಬೇಸಿಗೆಯಲ್ಲಿ ತೋಟದ ಸಂರಕ್ಷಣೆ ಈ ಗ್ರೀನ್ ಮಲ್ಚಿಂಗ್ ಮಾಡುತ್ತೆ. ಹೌದು. ತಿಪ್ಪೇಶಣ್ಣರೇ, ಆಮೇಲೆ ಇವೆಲ್ಲ ಸಣ್ಣಗಿದ್ದಾವೆ. ಇವಕ್ಕೆಲ್ಲ ಹಾಕಿದ ಟೈಮ್ನಿಂದಲೂ ನನ್ನ ಕೈಲಿ ಶಕ್ತಿ ಇರಲಿಲ್ಲ ಏನು ಮಾಡೋದಕ್ಕೂ. ಜೀರೋ ಕಲ್ಟಿವೇಶನ್ನು ಈ ಸಾವಯವ ಕೃಷಿ ಮಾಡ್ತೀನಿ ಅಂದರು ಅವನ ಕೈಯಲ್ಲಿ ಸ್ವಲ್ಪ ಏನಾದರೂ ಇದ್ರೇ ಸಹಿ. ಹೌದು. ಏನು ಮಾಡ್ದಂಗಿರೋದೇ ಜೀರೋ ಕಲ್ಟಿವೇಶನ್ನು, ಸಾವಯವ ಕೃಷಿ, ನಿಸರ್ಗ ಕೃಷಿ ಅಂದರೆ ಅದು ತಪ್ಪು. ಇರಬೇಕು ಅವನಲ್ಲಿ ಉತ್ಪಾದನೆ, ಅವನಲ್ಲಿ ಹುಟ್ಟಂಥ ಉತ್ಪಾದನೆ ಇರಬೇಕು, ಹೊರಗಿನಿಂದ ತರೋದಲ್ಲ. ಹುಟ್ಟಿಸ್ಕೊಳ್ಳೋದಕ್ಕೂ ನನಗೆ ಕಷ್ಟ ಇತ್ತು ಅವತ್ತಿನ ಟೈಮು. ಹಿಂಗೆಲ್ಲ ಸಣ್ಣಗಾಗಿದ್ದಾವೆ, ಆದರೆ ಈಗ ಮೇಂಟೈನ್ ಆಗಿದೆ. ಇದು ವೈವಿಧ್ಯವಾದ ಕಳೆಗಳು ಬೆಳಿಬೇಕು. ಒಂದು ಥರದ ಕಳೆ ಇಲ್ಲ. ಸಾಮಾನ್ಯವಾಗಿ ಎಲ್ಲ ತೋಟಗಳಲ್ಲಿ ನಾನು ನೋಡಿದ್ದೀನಿ, ಒಣಗೊನೆ ಸೊಪ್ಪು ಅಂತ ಬೆಳೆಯುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಒಣಗೊನೆ ಸೊಪ್ಪು. ಹೌದು. ಇದು ಅತ್ಯುತ್ತಮವಾದ ಮನುಷ್ಯನಿಗೆ ಆಗಲಿ ಭೂಮಿಗೆ ಆಗಲಿ ಅತ್ಯುತ್ತಮವಾದ ವಿಟಮಿನ್ ಇರೋಂಥ ಸೊಪ್ಪು. ಇದನ್ನ ಮನುಷ್ಯ ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ವೈಟ್ ಪ್ಲೇಟು, ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗ್ತವೆ. ಇದು ಯಾಕೆ ಅಂದ್ರೆ ನಾನೇನು ಡಾಕ್ಟರ್ ಅಲ್ಲ, ಈ ಆಯುರ್ವೇದಿಕ್ ಇವ್ರ ಹತ್ರ ತಿಳ್ಕೊಂಡಿರೋದು. ಇದನ್ನ ದನಿ ತಿನ್ನಕ್ ಹಾಕ್ತಿವಿ. ಈ ಭೂಮಿಗಂತೂ ಸಂತೃಪ್ತಿಯ ಒಂದು ಗೊಬ್ಬರ ಆಗುತ್ತೆ ಇದು ಒಣಗೊನೆ ಸೊಪ್ಪು. ಈ ಕಾಂಗ್ರೆಸ್ಸು ನಿಜ ಇದಾಗೋದ್ರೊಳಗೆ, ಬೀಜ ಆಗೋದ್ರೊಳಗೆ ಹೊಡಿಬೇಕು ನಿಜ, ಅವಾಗ ಕೂಡಲ್ಲ ನಮಗೆ. ಇದು ಸಾಮಾನ್ಯವಾಗಿ ಇದು ಸುಮಾರು ನಮ್ಮಿಂದ ಒಂದು 20% ಭೂಮಿ ದೀರ್ಕೋಬಹುದು, 80% ಸತ್ ಮೇಲೆ ಆಗುತ್ತೆ. ನೋಡ್ರಿ, ನೀರು ಕೇಳೋದು ಬರೀ 20%. ಅದಕ್ಕೆ ಜೀವಾಮೃತ ಅಂತ ಮಾಡಿರೋದು ಎಲ್ಲರೂ. ಸಗಣಿದೆ ಜೀವಾಮೃತ ಅಲ್ಲ, ಇದು ಕೂಡ ಜೀವಾಮೃತನೇ. ಜೀವಾಮೃತ ಆದ್ಮೇಲೆ ಅದು ಅಮೃತವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಜೀವಾಮೃತ ಅಂತ ಹೇಳೋದು. ಇದಷ್ಟು ಕೂಡ ಜೀವಾಮೃತನೇ. ಇದು ಮೃತ ಆದ್ಮೇಲೆ ಅದು ಅಮೃತವಾಗಿ ಭೂಮಿಗೆ ಪರಿವರ್ತನೆ ಆಗುತ್ತೆ. ಪ್ರತಿಯೊಂದು ಇದು ಕೂಡ ಭೂಮಿಲಿ ಮಣ್ಣಾಗಿ ಹೋದಾಗ ಅದು ಅಮೃತವಾಗಿ ಪರಿವರ್ತನೆ ಆಗಿ ಸಸ್ಯ ರಾಶಿಗೆ ಒಳ್ಳೆ ಪೋಷಕಾಂಶ ಕೊಡುತ್ತೆ. ಅಂದ್ರೆ ಈಗ ಹುಟ್ಟಿರೋ ಕಳೆಗಳೆಲ್ಲವೂ ಪೋಷಕಾಂಶ ಕೊಡಕ್ಕೆ ಹುಟ್ಟಿರೋದು. ಇಲ್ಲಿ ಯಾವುದು ಲಾಸ್ ಇಲ್ಲ. ಈಗ ನಾವು ಇದನ್ನೇನು ಕಳೆನಾಶಕ ಹೊಡೆದು ಬಿಟ್ರೆ ಅಯ್ಯೋ ಆ ಪೋಷಕಾಂಶ ಕೊಡಕ್ಕೆ ಬಂದಿರೋ ಸಂಪತ್ತನ್ನ ನಾವಾಗಿನೇ ನಾಶ ಮಾಡಿದಂಗೆ ಆಗೋಗ್ಬಿಡುತ್ತೆ. ಏನು ಬಿಟ್ಟದಲ್ಲ, ರಾಕ್ಷಸ ನುಗ್ಗಿದ ನಮ್ಮ ತೋಟದೊಳಗೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಕಳೆನಾಶಕನ ಹೊಡೆದ್ರೆ ಅವನ ಸಂಪತ್ತು ಏನು ಇಲ್ಲ, ಅವನ ಮನೆಯಾಗ ಒಟ್ಟಿಗೆಡದ್ದು ಕೂಡ ಕರಿಗೋಗ್ಬಿಡುತ್ತೆ. ಎಷ್ಟು ಸಮೃದ್ಧವಾಗಿ ಕಳೆ ಬರುತ್ತೋ ಅಷ್ಟು ತೋಟಕ್ಕೆ ಒಳ್ಳೇದು. ಒಳ್ಳೆ ಮಾಹಿತಿ ಕೊಟ್ಟು, ಒಳ್ಳೆ ಮಾಹಿತಿ. ಯಾಕೆಂದ್ರೆ ಈ ಕಳೆಯಿಂದಲೇ ಹೌದು ನಮ್ಮ ಮಣ್ಣು ಸಮೃದ್ಧ. ಅತ್ಯುತ್ತಮವಾದ ಮಾಹಿತಿ. ತಿಪ್ಪೇಶಣ್ಣ, ಇದೇನು ಗಿಡ ಇದು? ಯಾವ್ದು ಇದು ಇಲ್ಲಿದೆಯಲ್ಲ, ಇದೇ ಕಾಫಿ. ರೈಟ್. ಇದು ಎಷ್ಟು ಕಾಫಿ ಗಿಡ ಹಾಕಿದ್ರಿ? ಇದು ಒಂದು 25 ಶಾಂಪಲ್ಗೆ ಹಾಕಿದ್ದೀನಿ. ಇದೆಷ್ಟು ದಿವಸದ ಗಿಡ? ಇದು 4-5 ತಿಂಗಳ ಗಿಡ, 6 ತಿಂಗಳಾಗಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮದ್ರಲ್ಲಿ ಕಾಫಿ ಬರುತ್ತೆ ಅನ್ನೋದು ಗ್ಯಾರಂಟಿ. ನಮ್ಮದಕ್ಕಿಂತ ಕಳಪೆ ನೆಲದಲ್ಲಿ ಕಾಫಿ ತೆಗಿತಾ ಇದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಕಾಫಿ. ಓಹೋ, ಕಾಫಿನೂ ಹಾಕಿದಿರಿ? ಕಾಫಿನೂ ಹಾಕಿದ್ದೀನಿ. ಈಗ ಇದ್ರ ತುಂಬಾ ಹಾಕ್ತೀನಿ, ಅದೊಂದು 300 ಗುಣೆ ಹಾಕ್ತೀನಿ ನಾನು. ನೋಡಿವೆ ನೀವು? ಇದು ಕಾಫಿ. ಇದು ಇಲ್ಲಿ ಕಾಫಿ, ಇದು ಕಾಫಿ. ರೈಟ್. ಇದು ಕಾಫಿ ಗಿಡಗಳನ್ನು ಓಕೆ ಅಂತರ್ ಬೆಳೆಯಾಗಿ ಇದ್ರೊಳಗಡೆಗೆ ಕೋಕೋ, ಜಾಯಿಕಾಯಿ, ಕಾಫಿ ಎಲ್ಲವನ್ನು ಬೆಳೀತಾ ಇದ್ದೀರಪ್ಪ. ಹೌದು. ನೋಡಿ ಬಟರ್ ಫ್ರೂಟ್ ನೋಡ್ರಿ. ಬಟರ್ ಫ್ರೂಟ್ ನೋಡ್ರಿ. ಬಂದು ಬಟರ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಇನ್ನೂ ದಪ್ಪ ಕಾಯಿಗಳು ಕಾಣ್ತಿತ್ತು ಕಣ್ರಿ. ಇದು ನೋಡ್ರಿ, ಇಲ್ಲಿ ಮೇಲೆ ಇದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಭಾಳ ಚೆನ್ನಾಗಿ ಬಂದಿದೆ. ಇದು 1 kg 100-200 ರೂಪಾಯಿ ಅಂತ ನಮ್ಮ ಹುಡುಗರು ಹೇಳಿದರು. ಹೌದು, ನಾವು ತಗೊಂಬರಕ್ಕೆ ಹೋದ್ರೆ ಎಷ್ಟು ಬಡಿತಿದ್ವಿ. ನಮಗೆ ಇಲ್ಲಿ 60-70 ರೂಪಾಯಿಗೆ ಹೋಗ್ಲಿ. ಈ ಕಲ್ಲಿನಂಥ ಕಾಯಿ
ಬನ್ನಿ ನಮ್ಮ ಅಕ್ಕೆ ಒಳಗೆ ಹೋಗ್ಬೇಕು. ಇಲ್ಲಿ ಬನ್ನಿ, ಈ ಕಾಯಿ ಹಿಡಿಬೇಡಿ, ಹಿಡೀರಿ ಇದನ್ನು. ಅದು ಅಲ್ಲಿ ಅಲ್ಲಿದೆಯಲ್ಲ, ಇವೆರಡು ಇರೋದಲ್ಲ. ರೈಟ್. ನೋಡಿ ಅದೆಷ್ಟು ಆರೋಗ್ಯವಾಗಿ ಬಂದಿದೆ ಬಟನ್ ಫ್ರೂಟ್. ಚೆನ್ನಾಗಿ ಬಂದಿದೆ. ರೈಟ್. ಬನ್ನಿ ನಮ್ಮ ಅಕ್ಕೆ ಒಳಗೆ. ತುಂಬ ಅದ್ಭುತವಾಗಿ ಬಂದಿದೆ ಬಿಡ್ರಿ. ಅವು ಎಷ್ಟಿದಾವ್ರಿ ಸಣ್ಣ ಸಣ್ಣ ಗೆಜ್ಜೆ ಹಿಂಗೆ ಅವೆಲ್ಲವೂ ತುಂಬ್ಕೊಂಬಿಟ್ರಿ. ಇನ್ನೊಂದು ತಿಂಗಳಾಗ್ಬಿಟ್ರೆ ಹೌದು ಭಾಳ ಚೆನ್ನಾಗಿ ಕಾಣುತ್ತೆ. ಬನ್ನಿ ನಮ್ಮ ಅಕ್ಕೆ ಒಳಗೆ ಹೋಗೋಣ. ಯಾವುದಪ್ಪ ತಳಿ ಇದು? ಇದು ಈ ಬಣ್ಣ ಇದ್ರೆ ಬನ್ನಿ, ಈ ಕಡೆ ಬನ್ನಿ. ಹೌದು, ಇದು ಅಮರಾವತಿ ತಳಿ. ಅಮರಾವತಿ. ದನಿನ ಬಗ್ಗೆನೂ ಸ್ವಲ್ಪ ಗೊತ್ತಿರಬೇಕು. ಹೌದೌದು. ಇದು ಅಮರಾವತಿ ತಳಿ ಅಂತ. ಇದು ಈ ಕಲರ್ ಕೆಂದ ಬಣ್ಣ. ಇದು 1 ಲೀಟ್ರ್ ಕೊಡುತ್ತೆ. ಈಗ ಗಬ್ಬಾಗಿದೆ 4-5 ತಿಂಗಳದು. ಇದು 6 ತಿಂಗಳ ಕರು. 6 ತಿಂಗಳು ಕರು. ನೋಡಿ ಎಷ್ಟು ಕರು ಬಂದಿದೆ. 6 ತಿಂಗಳಿಗೆ ರೆಡಿಯಾಗಿ ಬಿಡುತ್ತೆ ಇದು. ಹೆಣ್ಗರುನಾ? ಹೆಣ್ಗರು. ರೈಟ್. ಗಂಜಲ ವೇಸ್ಟ್ ಇಲ್ಲ, ಒಂದು ಇದು ವೇಸ್ಟ್ ಇಲ್ಲ. ಹಿಂಗೆ ಆರೋಗ್ಯವಾಗಿದ್ರೆ ಹಾಲು ಆರೋಗ್ಯ. ಖಂಡಿತ. ಹಸು ಮಾತ್ರ ತುಂಬಾ ಯಾವಾಗ ಸಾಕಿದ್ದೆ ಅಂದ್ರೆ ಆ ಹಾಲಿನಲ್ಲಿ ಏನೂ ಇರಲ್ಲ. ಬಂತು, ಅಮೃತ ಬಂತು. ಯಾವ ದನಿಂದ ಆಗಲಿ ಕಣ್ಣು ಹೇಳ್ತೀನಿ ನಿಮಗೆ. ಈ ಕಣ್ಣು ಈಗ ನೋಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಅನ್ನೋದಾದರೆ ಈ ರೀತಿ ಹಸಿಯಾಗಿ ಇರಬೇಕು ಕಣ್ಣುಗಳು. ಹಸಿಯಾಗಿ ಕಾಣಬೇಕು. ನೋಡಿ, ಕಾಣುತ್ತೆ ನೋಡಿ. ಖಂಡಿತ ತೇವಾಂಶ ಇರಬೇಕು. ಯಾವ ಕಣ್ಣು ಹಾಗೆ ಒಣಗಿದ್ರಂಗೆ ಇರುತ್ತೋ ಅದರಲ್ಲಿ ಸ್ವಲ್ಪ ಏನೋ ಎಫೆಕ್ಟ್ ಇದೆ, ತೊಂದರೆ ಇದೆ, ಆರೋಗ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಆಮೇಲೆ ಸಣ್ಣ ಕೂದಲು ಬರಬೇಕು. ನೋಡ್ರಿ, ಮೈ ಮೇಲೆ ಹೀಗೆ ಸಣ್ಣ ಕೂದಲು ಇರಬೇಕು. ಕೂದಲೇ ಹೇಳ್ಕೊಟ್ಬಿಡುತ್ತೆ. ಸತ್ಯ. ಮತ್ತಿನ್ನೇನು ಇದೇ ಬೇಡ, ಕೂದಲೇ ಹೇಳುತ್ತೆ. ರೈಟ್. ನೋಡಿ, ಈ ಸಗಣಿ ಹೆಂಗೆ ಪಿಸ್ಕೆ ರೀತಿಯಲ್ಲಿ ಬರುತ್ತೆ. ಹೌದು. ಈ ಸಿಂಧು ಹೆಚ್ಚಪ್ಪದು ಆದರೆ ಅದು ಒಳ್ಳೆ ಅಂಬಲಿ ಬಂದಂಗೆ ಬಂದ್ಬಿಡುತ್ತೆ. ಹೌದು. ರೈಟ್. ಏನೇ ತಿಪ್ಪೇಶಣ್ಣರೇ, ಧನ್ಯವಾದ. ತುಂಬ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ವೀಕ್ಷಕರಿಗೆ ಬಹಳ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ ಮೇಲೆ. ಯಾಕೆಂದರೆ ಸಾವಯವ ಕೃಷಿ ಅಂದ್ರೇನು, ನೈಸರ್ಗಿಕ ಕೃಷಿ ಅಂದ್ರೇನು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರಿ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಕೊನೆಯ ಒಂದು ಮಾತನ್ನು ಹೇಳ್ತೀನಿ. ಯಾರೂ ಕೂಡ ನೀರನ್ನು ಮಿತವ್ಯಯ ಕೊಡಿ. ನೀರಿದೆ ಅಂತ ಕೊಟ್ಟರೆ ಗಿಡ ಫಸಲು ಬರಲ್ಲ. ಖಂಡಿತ ಅದು ರೋಗನೇ ಜಾಸ್ತಿ. ನೆಲ ಎಲ್ಲ ಅಂಶ ಆಮ್ಲಜನಕ ಹೀರ್ಕೊಳಕ್ಕೆ ಅವಕಾಶ ಆಗಲ್ಲ. ಕನಿಷ್ಠ ನೀರನ್ನು ಕೊಡಿ. ಭೂಮಿನ ಉಳಿಸಿ, ರಾಸಾಯನಿಕನ ಹೊಡಿಬೇಡಿ. ವ್ಯವಸಾಯನ ತೋಟಗಾರಿಕೆಗೆ ಹೇಳ್ತೀನಿ, ತೋಟಗಾರಿಕೆಗೆ ವ್ಯವಸಾಯನ ಬಿಡಿ ಮೊದಲು. ಯಾಗಿರುತ್ತೋ ಹಾಗೆ ಕೈ ಬಿಟ್ಬಿಟ್ಟು ಅದ್ರ ಫಸಲು ತಿನ್ನಿ ಅಂತ ಇಷ್ಟನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು ನಾಟಿ ಹಸು ವ್ಯವಸಾಯ ಮಾಡೋರ ಮನೆಗೆ ಒಂದು ನಾಟಿ ಹಸು ಕಂಪಲ್ಸರಿ ಇರಬೇಕು. ಅದಿದ್ರೇ ರೈತ. ನೀವು ಹೊರಗಿನಿಂದ 1.5 ಲಕ್ಷ ಕೊಟ್ಟು 1 ಎಕರೆಗೆ 50,000 ಕೊಟ್ಟು ಗೊಬ್ಬರ ಏರಿಸ್ತೀನಿ ಅಂತ ತಪ್ಪು. 5,000ದಲ್ಲೇ ಮುಗಿತಿತ್ತು ಒಂದು ನಾಟಿ ಹಸು ಇದ್ದರೆ. ವೆರಿ ಗುಡ್. ಇಷ್ಟನ್ನು ಹೇಳಿ ನನ್ನ ಇದನ್ನು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ತಿಪ್ಪೇಶಣ್ಣರೇ. ಇದು ಯಾಕೆಂದರೆ ನಾವು ಸಾಕಷ್ಟು ಸಾವಯವ ರೈತರನ್ನ ಭೇಟಿ ಮಾಡಿರ್ತೀವಿ. ಅವರು ಪಾಪ ಯಾರೋ ಏನೋ ಹೇಳಿದ್ರು ಅಂತ ಮಾಡ್ತಾ ಇರ್ತಾರೆ. ಆದರೆ ನೀವು ಅನುಭವಿಸಿ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಅನುಭವದ ಮಾತುಗಳಿದೆಯಲ್ಲ, ಅದು ನಮ್ಮ ಹಲವಾರು ನಮ್ಮ ಕೃಷಿಕ ಮಿತ್ರರಿಗೆ ಮಾರ್ಗದರ್ಶನ ಆಗುತ್ತೆ. ನಿಮ್ಮ ಸಂದರ್ಶನ ಮಾಡಿದ್ದು ನನಗೂ ಭಾಳ ಖುಷಿ ಆಯಿತು. ನಿಮ್ಮ ತೋಟ ವೀಕ್ಷಣೆ ಮಾಡಿದ್ದು ಇನ್ನೂ ಖುಷಿ ಆಯಿತು. ನಿಮಗೆ ಇಷ್ಟರವರೆಗೆ ಟೈಮ್ ಕೊಟ್ಟು ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.